ಏನಾಗಿದ್ದಾವೆ ಘಟನೆಗಳು ಅವ್ರು ಇಲ್ಲ ಅಂತ ಹೇಳ್ತಾರೆ. ಅದು ಅವ್ರಿ ಕೋರ್ಟ್ನೆಲ್ಲ ಆಗಲಿ ಅಲ್ಲಿ ಅವ್ರು ಶಿಕ್ಷೆ ಆಗಲ್ಲ, ಅವ್ರು ಮಾಡಿದ್ರೆ ಗೋ ಹತ್ಯೆಯನ್ನು ಮಾಡಿದರೆ ಶಿಕ್ಷೆ ಆಗಲ್ಲ, ಅವ್ರಿಗೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಕೂಡ ಶಿಕ್ಷೆ ಆಗೋದನ್ನು ತಪ್ಪತ್ತ ಹೇಳೋದಿಲ್ಲ. ಆದರೆ ಪೊಲೀಸ್ಗಿರಿ ಮಾಡಿ ನೀವು ಶಿಕ್ಷೆ ಕೊಡೋದು ನೀವು ಯಾರ? ಇದಾಗಬಾರ್ದಾಗ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮಾಬ್ ಲಿಂಚಿಂಗ್ ಎದುರು ಸಂಕೇತ ಅದು. ಹೌದಾ? ಧರ್ಮಾಂತರ ಮಾಡುವಲ್ಲ, ನಿಶ್ಚಿತವಾಗಿ ಧರ್ಮಾಂತರ ಮಾಡಿದರೆ ಒತ್ತಾಯಿಂದ ಹಣ ಆಶೆ ಕೊಟ್ಟು ಮಾತ್ರ ಮಾಡಿದರೆ ಅದು ಕೋರ್ಟಲ್ಲಿ ಕೇಳೋದಕ್ಕೆ ಕೋರ್ಟ್ನಲ್ಲಿ ಶಿಕ್ಷೆ ಆಗಿಲ್ಲ ಅವ್ರಿಗೆ. ಸ್ವ ಪ್ರೀತಿಯಿಂದ ವಿಶ್ವಾಸದಿಂದ ಇನ್ನೊಂದು ಧರ್ಮಕ್ಕೆ ಹೋದ್ರೆ ಅಲ್ಲಿ ಹಕ್ಕದ ನಮಗೆ ಹೋಗೋದಕ್ಕೆ, ಅದನ್ನು ತಡೆಯೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಇಲ್ಲೂ ಸಹಿತ ಅಷ್ಟೇ. ದ್ವೇಷ ಭಾಷಣ ಯಾಕಪ್ಪ ಮಾಡ್ತೀರಿ? ಕನ್ವಿನ್ಸ್ ಮಾಡಿರಿ. ದ್ವೇಷ ಭಾಷಣ ಮಾಡೋಕ್ಕಿಂತಲೂ ಹೌದು ನಾವು ಹಿಂದೂಗಳು ಒಂದಿದ್ದೀವಿ ಅಂತ ಹೇಳಿದ್ರಿ, ಬಟ್ಟೆ ಹೆಂಗಿದ್ದು ಗಟ್ಟೆಗೆ ಎಲ್ಲ ಹೇಳ್ತಾ ಇದ್ದೀರಿ, ಆದರೆ ಜಾತಿ ಹೋಗ್ತಾ ಇದ್ದಾನೆ. ಮೀಸಲಾತಿ ಇವತ್ತು ನೀವು ವಿರೋಧಿಸ್ತಾ ಇಲ್ಲ ಅಂತ ಹೇಳ್ತೀರಿ, ಅದರ ವಿರುದ್ಧ ನಿರಂತರ ಹೊರಗೆ ನಡೀತಲೇ ಇರ್ತದೆ. ನಾ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದರೆ ಬರೀ ಹೇಳೋದಲ್ಲ, ಪಾಲಿಸೋದು. ದ್ವೇಷ ಭಾಷಣ ಯಾರೂ ಮಾಡಿಕೊಡೋದು. ನಾ ಹೇಳಿದ್ದೀನಿ ಈಗಾಗಲೇ. ಅದಕ್ಕಾಗಿ ಏನು ಒಂದು ಮಸೂದೆಯನ್ನು ಮಾಡಿಸ್ತಾ ಇದ್ದಾರೆ, ಅದನ್ನು ಚರ್ಚೆ ಮಾಡಿರಿ, ಸಾಧಕ ಬಾಧಕಗಳನ್ನ ಹೇಳ್ರಿ, ಎಲ್ಲ ಹತ್ರ ಒಯ್ಯಿರಿ ಮುತಾಲಿಕರ. ಇನ್ನುಳಿದವರು ಎಲ್ಲರೂ ಇವನ್ RSS ಈ ಮಾತನ್ನು ಹೇಳ್ತಾ ಇದ್ದೀನಿ, ನೀವು ಒಯ್ಯಿರಿ, ಚರ್ಚೆ ಮಾಡಿರಿ, ಹೆಂಗಿದು ಅನಾಹುತ ಮಾಡ್ತದಪ್ಪ, ಅಥವಾ ಇದು ಪ್ಲಸ್ ಇರೋದು ಮೈನಸ್ ಡಿಸ್ಕಷನ್ ಮಾಡಿರಿ. ಮೈನಸ್